ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಮನೆಗೆ ಬಂದೆ. ನಿನ್ನೆ ಬ್ಲಾಗ್ ಎಡಿಟ್ ಮಾಡಿರಲಿಲ್ಲ. ಈಗ ಕೂತ್ಕೊಂಡು ಎಡಿಟ್ ಮಾಡಿ ನನ್ನ ಫೋನು ಫುಲ್ಲು ಸ್ಟೋರೇಜ್ ಆಗೋಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಬ್ಯಾಕಪ್ ಕೊಟ್ಟಿದ್ದೀನಿ ಒಂದು ಮೇಲ್ ಐಡಿಗೆ. ಅದಿನ್ನು ಬ್ಯಾಕಪ್ ಆಗ್ತಾನೇ ಇದೆ. ನನಗೆ ವೀಡಿಯೋ ಮಾಡೋಕ್ಕೆ ಸ್ಟೋರೇಜು ಇಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ, ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಇಷ್ಟೊತ್ತು ಕೂತ್ಕೊಂಡು ಮಾಡಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಕಿಚನ್ ಪರಿಸ್ಥಿತಿ ಹೀಗಿದೆ. ಇದಿಷ್ಟು ಇವಾಗ ತೊಳಿಬೇಕು ಗೈಸ್. ಯಾವುದೊಂದು ಬಿಡೋಂಗಿಲ್ಲ, ಎಲ್ಲ ಪಾತ್ರೆನೂ ತೊಳಿಬೇಕು. ತೊಳೆದು ಕ್ಲೀನ್ ಮಾಡಿ ಶಿಂಕೆಲ್ಲ ನೀಟಾಗಿ ತೊಳ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಮತ್ತು ರಿಂಗ್ ಲೈಟು ಇಲ್ಲೇ ಇಟ್ಟಿದ್ದೀನಿ. ಯೂಸ್ ಮಾಡಿಲ್ಲ ಸದ್ಯಕ್ಕೆ, ಯಾಕೆಂದರೆ ಪೂಜೆ ಮಾಡಿಲ್ಲ. ಪೂಜೆ ಮಾಡ್ದಿರ ನಾನೇನು ಯೂಸ್ ಮಾಡಲ್ಲ. ಎಲ್ಲ ಹೋಗ್ದಿರೋ ಬಟ್ಟೆಗಳು ಎಲ್ಲ ಹಂಗಂಗೆ ತುಂಬಿದ್ದೀವಿ. ಎಲ್ಲ ಬಡ್ಚಿಡ್ಬೇಕು. ರಿಂಗ್ ಲೈಟಿಗಿನ್ನ ಪೂಜೆ ಆಗಿಲ್ಲ. ಸೊ ಬಟ್ಟೆಗಳು ಒಂಚೂರು ಎತ್ತಿಡಬೇಕು. ಮಡಚೆತ್ತಿಡೋದಿದೆ, ಮತ್ತು ಇದು ಬಟ್ಟೆಗಳು ಅರೇಂಜ್ ಮಾಡೋದು ಇದೆ, ಮತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಇಷ್ಟು ಮಾಡಬೇಕು ಗೈಸ್ ಇವತ್ತು. ಇಷ್ಟು ಮಾಡಿದ್ರೆ ಕೆಲಸ ಇವತ್ತಿನ ಮುಗೀತು. ಆದರೆ ಇವತ್ತು ಇನ್ನೇನು ಆಲ್ರೆಡಿ ತುಂಬ ಟೈಮ್ ಆಗೋದು, 8:30 ಆಗೋಗಿದೆ. ಸೊ 8:30 ಆಗಿರೋದ್ರಿಂದ ಸದ್ಯಕ್ಕೆ ಅದಕ್ಕೇನು ರಿಂಗ್ ಲೈಟಿಗೆ ಪೂಜೆ ಏನು ಮಾಡಲ್ಲ. ನಾಳೆ ಬೆಳಗ್ಗೆ ಪೂಜೆ ಮಾಡ್ತೀನಿ, ಆಮೇಲಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಮಾಡ್ದಿರ ಯೂಸ್ ಮಾಡಲ್ಲ ನಾನು. ಸೊ ಬನ್ನಿ ಗೈಸ್, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡುವಾಗ ಸಿಗ್ತೀನಿ ಗೈಸ್. ಗೈಸ್, ಇನ್ನು ಪಾತ್ರೆ ತೊಳೆದಿಲ್ಲ, ಏನಿಲ್ಲ, ಹೊಟ್ಟೆ ಸಿಗ್ತೈತೆ ಅಂತ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ನೆಕ್ಸ್ಟ್ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗು ಎಲ್ಲ. ನಾಳೆ ಆ್ಯಕ್ಚುಲಿ ರಜಾ ಗೈಸ್, ವೀಕ್ಲಿ ಆಫು. ತುಂಬ ಕೆಲಸ ಇದೆ. ಬೆಳಗ್ಗೆ ಎದ್ದು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಅಂದ್ರೆ 1 ಅವರ್ ಬೇಕು. ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಬೆಳಗ್ಗೆ ಎದ್ದು ಹೂವು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದನ್ನೇ ಮಾಡ್ತೀನಿ. ಊಟ ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ. ಅನ್ನ, ಅಳಸಂದೆ ಕಾಳು ಸಾಂಬಾರು, ಇಷ್ಟೇ ಊಟ. ತಿಂದು ಮುಗಿಸಿ ನೆಕ್ಸ್ಟ್ ಕೆಲಸ ಮಾಡೋದೇನೆ. ಇನ್ನು ಹೊಟ್ಟೆ ಹಸ್ದಾಗ ಊಟ ತಿಂದ್ಬಿಡ್ಬೇಕು, ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಹೋಗುತ್ತೆ. ಫಸ್ಟು ಹೊಟ್ಟೆಗೆ ಊಟ ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ತಿಂತಾಯಿದ್ದೀನಿ ಗೈಸ್. ಗೈಸ್, ಶಿಂಕ್ ಸದ್ಯಕ್ಕೆ ಖಾಲಿಯಾಗಿದೆ. ಈಗ ಶಿಂಕ್ ಉಜ್ಕೋಬೇಕು, ಯಾಕಂದರೆ ದೇವ್ರ ಸಾಮಾನು ತೊಳಿಬೇಕಲ್ವ, ಅದಕ್ಕೆ ಶಿಂಕ್ ಉಜ್ಕೋತೀನಿ. ಇದೆಲ್ಲ ಒಂಚೂರು ಒರೆಸ್ಕೋತೀನಿ. ಸ್ಟವ್ ಸಾಮಾನೆಲ್ಲ ತೊಳ್ಕೊಬೇಕು. ಫಸ್ಟು ಸ್ಟವ್ದೆಲ್ಲ ತೊಳ್ಕೊಂಡು ಅದೆಲ್ಲ ಒರೆಸ್ಕೊಂಡು ಬಿಡ್ತೀನಿ ನೀಟಾಗಿ ಉಜ್ಕೊಂಡು. ಆಮೇಲೆ ಶಿಂಕ್ ತೊಳೆದ್ಬಿಟ್ಟು ಇದೆಲ್ಲ ಉಜ್ಕೋತೀನಿ ಗೈಸ್, ಯಾಕಂದರೆ ದೇವ್ರದ್ದೆಲ್ಲ ತೊಳೆದಿದ್ದೆಲ್ಲ ಇಡ್ತೀನಿ. ಅದಕ್ಕೋಸ್ಕರ ಎಲ್ಲ ಉಜ್ಕೊಂಡು ಒರೆಸ್ಕೊಂಡು ಆಮೇಲೆ ದೇವ್ರ ಸಾಮಾನು ತೊಳೆಗೆ ಹೋಗ್ತೀನಿ. ಆಲ್ರೆಡಿ 9:35 ಟೈಮು. ಅದಕ್ಕೆ ಇಷ್ಟು ಬೇಗ ಮೇಲೆ ಕ್ಲೀನ್ ಮೇಲೆ ಏನಿಲ್ಲ, ನೀಟಾಗಿ ಉಜ್ಕೊಂಡು ಎಲ್ಲನೂ ನೆಕ್ಸ್ಟ್ ದೇವ್ರ ಮನೆಗೆ ಹೋಗ್ಬೇಕು. ಇನ್ನು ನನ್ನ ಮಗಳಿಗೆ ಊಟ ತಿನ್ನಿಸಿಲ್ಲ. ಸರಿ, ಇಲ್ಲಿ ಇಟ್ಟಿದ್ದೀನಿ. ಸೊ ಅವ್ಳು ಬಂದರೆ ಗ್ಯಾಪಲ್ಲಿ ತಿನ್ನಿಸ್ಬಿಟ್ಟು ಆಮೇಲೆ ದೇವ್ರ ಮನೆ ಕೆಲಸ ಇಟ್ಕೋತೀನಿ. ಮೊನ್ನೆ ರಾಗಿ ಹುರಿದಿದ್ನಲ್ಲ ಗೈಸ್, ಅವತ್ತಿಂದ ಸ್ಟವ್ಗೆ ಒರೆಸ್ಕೊಳಕ್ಕಾಗಿಲ್ಲ. ಮೇಲೆ ಒರೆಸ್ಕೊಂಡಿದ್ದೀನಿ, ಕೆಳಗೆ ಎತ್ತಿ ಒರೆಸೋಕ್ಕಾಗಿಲ್ಲ. ಹಾಗಾಗಿ ಇದೆಲ್ಲ ಅದರಲ್ಲಿ ಕೆಲವೊಂದು ಗೋಧಿ ಅದೆಲ್ಲ ಇದು ಬಿದ್ದಿದೆ, ಅದನ್ನು ಎಳ್ಕೊಂಡು ಆಮೇಲೆ ಉಜ್ಕೋತೀನಿ ಇದನ್ನು.
ಈ 2 ಒಲೆ ಜಾಸ್ತಿ ಯೂಸ್ ಮಾಡೋಕ್ಕೆ, ಅದಕ್ಕೆ ಈ ಕಡೆ ಗಲೀಜು ಕಡಿಮೆ ಯೂಸೇ ಮಾಡಲ್ಲ. ಯೂಸ್ ಮಾಡಿದ್ರೆ ಇದೊಂದು ಒಲೆ ಯೂಸ್ ಮಾಡ್ತೀನಿ. ಇದನ್ನಂತೂ ಕಂಪ್ಲೀಟಾಗಿ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ. ಆವಾಗವಾಗ ಈಗ ತೊಳಿತೀನಲ್ಲ 4 ಬರ್ನಲ್ಲೂ ಒಂದು ಸತಿ ಉರಿಸ್ತೀನಿ. ಉರಿಸ್ಬಿಟ್ಟು ಒಂದು 2 ನಿಮಿಷ ಅದು ಎಲ್ಲ ಬರ್ನಲ್ಲೆಲ್ಲ ತೊಳೆದಿರ್ತೀನಲ್ವ, ಅದೆಲ್ಲ ಹೀಟಾಗಲಿ ಅಂದ್ಬಿಟ್ಟು ಅವಾಗ ಉರಿಸಿರ್ತೀನಿ. ಏನಾದ್ರು ನೀರು ಸಡನ್ನಾಗಿ ಚಿಕ್ಕದು ಚಂಬಲ್ಲಿ ಏನಾದ್ರು ಕಾಯಿಸ್ಕೊಳ್ಳಂಗಿದ್ದರೆ ಕಾಯಿಸ್ತೀನಿ ಅಷ್ಟೇ. ನನ್ನ ಸ್ವಲ್ಪ ಆ ಕಡೆ ಇದೆಲ್ಲ ಪಕ್ಕದಲ್ಲೇ ಇದೆ ಕನೆಕ್ಷನ್ನು. ನಮ್ಮ ಜಾಗ ಕಡಿಮೆ. ನಮ್ಮ ಓನರ್ ತುಂಬ ದೊಡ್ಡದಾಗಿ ಕಿಚನ್ ಮಾಡಿಕೊಟ್ಟಿದ್ದಾರೆ, ಜಾಗ ಸಾಕಾಗಲ್ಲ ಅಂದ್ಬಿಟ್ಟು. ಆಮೇಲೆ ಯಾಕೆ ಸುಮ್ಮನೆ ಅಂತ ಆ ಕಡೆ ಮಾಡಲ್ಲ ಗೈಸ್. ನೋಡಿ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿ ಬರೋರು ವ್ಲಾಗ್ಸ್ ಮಾಡೋದು ಅಂದರೆ ಹೀಗೆ ಇರುತ್ತೆ. ತಿಕ್ಕೋದು ತೊಳೆಯೋದು, ಹೆಂಗೆ ಗುಡಿಸ್ದೆ, ಏನು ತಿಕ್ಕಿದೆ, ಇವತ್ತೇನು ಕ್ಲೀನ್ ಮಾಡಿದೆ ಅನ್ನೋದೇ ಇರುತ್ತೆ, ಬಿಟ್ಟರೆ ಬೇರೆ ಏನೂ ಇರಲ್ಲ. ಇದೇ ವ್ಲಾಗು ನಮ್ಮದು. ಮನೇಲಿರೋರು ನಮಗಿಂತ ಹತ್ರಷ್ಟು ಮಾಡ್ತಾಯಿರ್ತಾರೆ ಪಾಪ. ಅವ್ರಿಗೂ ದೊಡ್ಡ ಸಲ್ಯೂಟ್ ಅಂತಲೇ ಹೇಳಬೇಕು. ಹೊರಗೋಗಿ ದುಡ್ಕೊಂಬಂದು ಮಾಡೋದು ಒಂದು ರೀತಿ ಆದರೆ ಮನೇಲಿರೋರು ಮಾಡ್ತಾರೆ, ಅವ್ರದ್ದು ಅಷ್ಟೇ ಇರುತ್ತೆ. ನಮ್ಮದು ಹೊರಗಡೆ ಹೋಗೋದು ಒಂದು ಎಕ್ಸ್ಟ್ರಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಗೈಸ್ 10 ಗಂಟೆ, ಇವಾಗ ಊಟ ಮಾಡ್ತಾವಳೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಗೈಸ್. ಇವಾಗ ಊಟ ಮಾಡಿಸಿ ನೆಕ್ಸ್ಟ್ ದೇವ್ರ ಸಾಮಾನು ತೊಳೆಯೋದು. ಎಸ್ ಗೈಸ್, ದೇವ್ರ ಮನೆ ಎಲ್ಲ ಸಾಮಾನೆಲ್ಲ ತೆಗ್ದಿದ್ದೀನಿ. ಫೋಟೋಗಳು ಇನ್ನೂ ತೆಗ್ದಿಲ್ಲ. ಒಂದು ಅರ್ಧ ನಿಂಬೆಹಣ್ಣು ತಗೋತಾ ಇದ್ದೀನಿ ದೇವ್ರ ಸಾಮಾನುಗಳೆಲ್ಲ ಉಜ್ಜಕ್ಕೆ. ಇದು ನಾಳೆ ಫಿಲ್ಟ್ರ್ ತೊಳೆಯೋಕ್ಕಾಗುತ್ತೆ ಗೈಸ್. ಪೀತಾಂಬರಿ ಪೌಡರು, ನಿಂಬೆಹಣ್ಣು, ಒಂಚೂರು ಸಬೀನ ಹಾಕಂತ ಇದ್ದೀವಿ. ದೇವ್ರ ಮನೆದು ಐಟಮ್ಸ್ ಎಲ್ಲ ಇಷ್ಟು ದಿನ ದೇವ್ರ ಮನೆಗೆ ಹೋಗಿರಲಿಲ್ಲ, ಹಾಗಾಗಿ ಬೆಳಗ್ಗೆನೇ ಇವತ್ತು ಕ್ಲೀನ್ ಮಾಡಿ ಹೋಗೋಣ ಅಂದ್ಕೊಂಡೆ, ಪೂಜೆ ಮಾಡಿಬಿಟ್ಟು. ಯಾವಾಗ ನನಗೆ ಟೈಮ್ ಸಾಕಾಗಲಿಲ್ವೋ ಸರಿ ಅಂತ ಹೇಳಿ ನಾನು ಹೊರಟ್ಬಿಟ್ಟೆ ಕೆಲಸಕ್ಕೆ. ಹೊರಟ್ಬಿಟ್ಟು ಬಂದು ಹೀಗೆ ಮಾಡೋಣ ಅಂದರೆ ಬರೋಷ್ಟೊತ್ತಿಗೆ 8 ಗಂಟೆ, 7:15, 8 ಗಂಟೆ ಆಗುತ್ತೆ. ಬಂದು ಒಂದು 10 ನಿಮಿಷ ಕೂತ್ಕೊಂಡು ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ 10-10:30 ಆಗುತ್ತೆ. ಯಾಕೆ ಬೆಳಗ್ಗೆ ತೊಳಿಬೋದಲ್ಲ ದೇವ್ರ ಸಾಮಾನು ಅಂದರೆ. ಈಗ ಬಿಸ್ನೆಸ್ ಮಾಡ್ತಾಯಿರೋದ್ರಿಂದ ಅದ್ರದ್ದು ಸ್ವಲ್ಪ 2 ಡ್ಯಾಮೇಜ್ ಬಂದಿದೆ. ನಾಳೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬರ್ಬೇಕು. ಆದರೆ ಸ್ವಲ್ಪ ಹೊಸ ಸ್ಟಾಕ್ ಹಾಕಿಸ್ಬೇಕು, ಹಾಗಾಗಿ ಟೈಮ್ ಇಲ್ಲ ಗೈಸ್, ಬೆಳಗ್ಗೆ ಮಾಡೋಷ್ಟು ಟೈಮ್ ಇಲ್ಲ. ಆಮೇಲೆ ಟೈಮ್ ಆಗಿಲ್ಲ ಅಂದರೆ ಬೆಳಗ್ಗೆ ಸುಮ್ಮನೆ ಹಿಂಸೆ ಆಗುತ್ತೆ. ನೀಟಾಗಿ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಿದ್ರೇ ನಮ್ಗೆ ಸಮಾಧಾನ. ನಾವು ಹೋಗಲ್ಲ ಅಲ್ವ, ಈಗ 1 ವಾರ ಹೋಗಿರಲ್ಲ. ಈಗ ಅಟ್ಲೀಸ್ಟ್ ತೊಳೆದ್ಬಿಟ್ಟು ಪೂಜೆ ಮಾಡಿದ್ರೆ ಸಮಾಧಾನ ಆಗುತ್ತೆ ಅನ್ನೋದು ಒಂದು. ಹಾಗೆ ಪೂಜೆ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ, ಹಾಗಾಗಿ ತೊಳೆದಾಕ್ಬಿಡ್ತಾಯಿದ್ದೀನಿ. ಇವಾಗ ತೊಳೆದೆಲ್ಲ ರೆಡಿ ಮಾಡಿಬಿಡ್ತೀನಿ. ಬೆಳಗ್ಗೆ ಎದ್ದು ಹೂವು ಹಾಕಿ ಎಣ್ಣೆ ಹಾಕಿ ಪೂಜೆ ಮಾಡೋದು, ಸ್ನಾನ ಮಾಡ್ಕೊಂಡಾದ್ಮೇಲೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಸಿಗ್ತೀನಿ ಗೈಸ್. ನಿಂಬೆಹಣ್ಣು ಹಿಂಗೆ ಮಾಡ್ಕೊಂಬಿಡೋದು ರಿವರ್ಸು. ಇದಕ್ಕೆ ಒಂಚೂರು ಪೀತಾಂಬರಿ, ಒಂದು ಸಬೀನನ ಹಿಂಗೆ ಹಚ್ಕೊಳ್ಳೋದು. ಹಚ್ಕೊಂಡು ಇದರಲ್ಲಿ ನಿಂಬೆಹಣ್ಣು ರಸ ಹಿಂಡಿರ್ತೀನಿ. ತೋರಿಸ್ತೀನಿ. ಇನ್ನೇನು
ಯಾವುದು ನಾರ್ಗೀರು ಏನು ಹಾಕಲ್ಲ, ಇಷ್ಟೇ ಗೈಸ್. ನಿಂಬೆಹಣ್ಣಲ್ಲೇ ಉಜ್ತೀನಿ, ನೀಟಾಗಿ ಆಗುತ್ತೆ. ನಾರಂದರೆ ಇವಾಗ ನಾನು ಪಾತ್ರೆ ತೊಳೆಯೋಕ್ಕೊಂದು ಇದಕ್ಕೊಂದು ಸಪ್ರೇಟ್ ಅಂತ ಇಟ್ಟಿಲ್ಲ, ಸುಮ್ಮನೆ ಉಜ್ಜಿದ್ರೆ ಚೆನ್ನಾಗಾಗಲ್ಲ. ನಾವು ಇವಾಗ ಎಗ್ ತಿಂದಿರ್ತೀವಿ, ಅದಕ್ಕೂ ಬೈ ಮಿಕ್ಸಾಗಿ ನಾರು ಮಿಕ್ಸ್ ಆಗೇ ಆಗುತ್ತೆ. ಹೆಂಗೋ ಒಂದು ಸಪ್ರೇಟ್ ಇಟ್ಟಿದ್ರು ಯಾರೋ ಒಬ್ರು ಯೂಸ್ ಮಾಡ್ತಾರೆ ಮನೆಯಲ್ಲೇ. ಹಾಗಾಗಿ ನೋಡಿ ಅಷ್ಟೇ, ಮುಗೀತು. ಈಗ ತೊಳೆದ್ಬಿಟ್ರೆ ಇನ್ನೊಂದ್ಸತಿ ಸಬಿನ ಕುಜ್ಜಿದ್ರೆ ಕೈಯಲ್ಲಿ ಮುಗೀತು ಅಷ್ಟೇ. ನೀವೆಲ್ಲ ಹೆಂಗೆ ದೇವ್ರ ಸಾಮಾನು ತೊಳಿತೀರಾ? ಏನಂತ ನಿಂಬೆಹಣ್ಣು ಒಂದು ಅರ್ಧ ಇತ್ತಂದರೆ ಟಾಕ 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 ಅಂತ ತೊಳೆದಾಕ್ಬೋದು. ದೇವ್ರ ಸಾಮಾನು ತೊಳೆಸಿಕ್ತೀರಿ ಗೈಸ್. ಎಸ್ ಗೈಸ್, ಪಾತ್ರೆ ಸಾಮಾನೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಒರೆಸಿ ಇಟ್ಟಿದ್ದೀನಿ. ಇವಾಗ ಒಂಚೂರು ಒಣಗಲಿ ಅಂತ. ಈಗ ದೇವ್ರ ಫೋಟೋಗಳೆಲ್ಲ ಎತ್ಕೊಂಡು ಒರೆಸ್ಬೇಕು. ದೇವ್ರ ಮನೆ ಒರೆಸೋಕ್ಕೆ, ದೇವ್ರ ಫೋಟೋ ಒರೆಸೋಕ್ಕೆ ಅಂತಲೇ ಸಪ್ರೇಟ್ ಬಟ್ಟೆ ಇಟ್ಟಿದ್ದೀನಿ. ಎಲ್ಲ ದೇವ್ರ ಫೋಟೋ ಒರೆಸ್ಕೊಂಡು ಇದೆಲ್ಲ ಒರೆಸ್ಕೊಂಡು ಆಮೇಲೆ ದೇವ್ರನ್ನೆಲ್ಲ ರೆಡಿ ಮಾಡ್ಕೊತೀನಿ. ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈಪೋಡ್ ಫಿಕ್ಸ್ ಮಾಡಿಲ್ಲ ಗೈಸ್, ಆಗಲ್ಲ. ಸೊ ಇದೆಲ್ಲ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ನೋಡಿ, ಇಲ್ಲೆಲ್ಲ ಫುಲ್ಲೆಲ್ಲ ಟೈಲ್ಸ್ ಇದೆ ಸುತ್ತು, ಅಷ್ಟು ಒರೆಸ್ಕೊತೀನಿ. ಸ್ವಲ್ಪ ಕರ್ಪೂರದ ಕಪ್ ಕಲೆ ಆಗಿದೆ. ಟೈಮ್ ಇದ್ದರೆ ಒಂಚೂರು ಉಜ್ಕೋತೀನಿ, ಇಲ್ಲಾಂದರೆ ಒರೆಸ್ಕೊಂಡ್ಬಿಡ್ತೀನಿ. ಇವತ್ತು ನೆಕ್ಸ್ಟ್ ವಾರ ಉಜ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಹೆಂಗಿರೋ ಹಬ್ಬಕ್ಕೆ ಕ್ಲೀನ್ ಮಾಡಬೇಕಲ್ಲ, ಆವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಆಮೇಲೆ ಸಿಗ್ತೀನಿ. ಗೋಡೆ ಒರೆಸ್ಕೊಂಡೆ ನೋಡಿ. ಕರ್ಪೂರ ಹಚ್ತೀವಲ್ಲ, ಏನೂ ಮಾಡೋಕ್ಕಾಗಲ್ಲ, ಹಂಗಂತ ಕರ್ಪೂರ ಹಚ್ದಿರ ಇರೋಕ್ಕಾಗಲ್ಲ. ಟೈಲ್ಸ್ ಒರೆಸ್ಕೊಬೋದು, ಗೋಡೆ ಆಗಿದ್ರೆ ಕಷ್ಟ ಆಗ್ತಾಯಿತ್ತು. ಟೈಲ್ಸ್ ಆಗಿರೋದ್ರಿಂದ ಒಂದು ವಾರದ್ದು ನಾನೊಂದು 2 ದಿನ ಹಚ್ಚಿದ್ದೀನಿ. 2 ದಿನಕ್ಕೆ ಇಷ್ಟ ಆಗಿದೆ ಕರೆ. ಕರ್ಪೂರ ಹಚ್ಚಿ ಪೂಜೆ ಮಾಡಬೇಕು. ಯಾಕಂದರೆ ಮನೇಲಿರೋ ನೆಗೆಟಿವ್ ಎನರ್ಜಿ ಅದೆಲ್ಲ ಹೋಗ್ಬೇಕಂದ್ರೆ ಕರ್ಪೂರದಲ್ಲಿ ಪೂಜೆ ಮಾಡಿದ್ರೇ ಹೋಗೋದು ಅಂತಾರೆ. ಸೊ ಹಂಗಾಗಿ ನಾನು ಕರ್ಪೂರ ಆಲ್ಮೋಸ್ಟ್ ಹಚ್ತೀನಿ ಗೈಸ್. ಹಾಗಾಗಿ ಅದರ ರಿಸಲ್ಟ್ ಹಿಂಗಿದೆ. ಎಸ್ ಗೈಸ್, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. 11:15 ಈಗ. ಎಲ್ಲ ಅದಕ್ಕೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ಎಲ್ಲ ಕಡೆ ಒರೆಸ್ಕೊಂಡು ಮಾಡೋಷ್ಟೊತ್ತಿ ಇಷ್ಟೊತ್ತಾಯಿತು. ಎಸ್, ಇವಳಿಗಿನ್ನ ಹೋಮ್ವರ್ಕ್ ಬರ್ಸಿಲ್ಲ, ಇವಾಗ ಬರ್ಸ್ತಾಯಿದ್ದೀನಿ ಹೋಮ್ವರ್ಕ್ನ. ಏನು ಒಂದು 2 ಪೇಜ್ ಕೊಟ್ಟಿದ್ದಾರೆ, ಬರ್ಸ್ಬಿಟ್ಟು ಮಲಗಿಬಿಡೋದು ಅಷ್ಟೇ ಕೆಲಸ. ಇವತ್ತಿನ ವ್ಲಾಗ್ ಇಷ್ಟೇ. ದೇವ್ರ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಆಯಿತು. ಇನ್ನೂ ಬಾಕ್ಲು ಒರೆಸಿಲ್ಲ, ಹೊಸ್ಲು ಒರೆಸಿಲ್ಲ, ಅದೆಲ್ಲ ಬೆಳಗ್ಗೆಗೆ. ದೇವ್ರ ಮನೆ ಕ್ಲೀನಾಗಿದೆ ಈಗ. ಎಸ್ ಗೈಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ. ನಾಳೆ ಮತ್ತೊಂದು ವ್ಲಾಗ್ ಬರುತ್ತೆ. ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ. ಎಷ್ಟಾಗ್ತಾ ಅಷ್ಟು ಟ್ರೈ ಮಾಡಿ ವ್ಲಾಗ್ಸ್ನ ಹಾಕ್ತೀನಿ. ಅಟ್ಲೀಸ್ಟ್ ಡೈಲಿ ಹಾಕೋಕ್ಕಾಗಿಲ್ಲ ಅಂದರೂ 2 ಡೇಸ್ ಒನ್ಸ್ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡಿರೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ 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 ಅಲ್ಲ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅಂಟಿಲ್ ದೆನ್ ವಾಚ್. ಬಾಯ್ 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 ಬಾಯ್.